ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ News18 ಡಿಜಿಟಲ್. ನಾನು ರಘುರಾಜ್. ಕೋಲಾರ ಜಿಲ್ಲೆಯ ಮಾಲೂರು ವಿಧಾನಸಭಾ ಕ್ಷೇತ್ರದ ಮರುಮತ ಎಣಿಕೆ ಸಂಬಂಧ ನಿನ್ನೆ ಹೈಕೋರ್ಟ್ ಸ್ಪಷ್ಟ ಒಂದು ತೀರ್ಪನ್ನು ಕೊಟ್ಟಿರ್ತಕ್ಕಂಥದ್ದು. ಏನು 4 ವಾರಗಳಲ್ಲಿ ರೀಕೌಂಟಿಂಗ್ ಅನ್ನ ಮಾಡಬೇಕು, ಜೊತೆಗೆ ಏನು ಅಂದು ಚುನಾವಣಾ ಅಧಿಕಾರಿ ಆಗಿದ್ದಂತಹವರ ಮೇಲೆ ಕ್ರಮವನ್ನ ಕೈಗೊಳ್ಳಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಇದೀಗ ಆಯೋಗಕ್ಕೆ ಈಗಾಗಲೇ ಸೂಚನೆಯನ್ನು ಕೊಟ್ಟಿರ್ತಕ್ಕಂಥದ್ದು. ಜೊತೆಗೆ ಏನು ಹಾಲಿ ಇರ್ತಕ್ಕಂಥ ಶಾಸಕರನ್ನ ಅಸಿಂಧುಗೊಳಿಸಿ ಏನು ರಾಜ್ಯ ಹೈಕೋರ್ಟ್ ನಿನ್ನೆ ಒಂದು ಆದೇಶವನ್ನ ಹೊರಡಿಸಿತ್ತು. ಆದ್ರೆ ಈ ಒಂದು ರಾಜ್ಯ ಹೈಕೋರ್ಟ್ನ ಆದೇಶಕ್ಕೆ ತಡೆಯಾಜ್ಞೆಯನ್ನು ಕೊಟ್ಟಿರ್ತಕ್ಕಂಥದ್ದು. ಏನು 1 ತಿಂಗಳ ಕಾಲ ಈ ಒಂದು ಅಸಿಂಧುಗೊಳಿಸುವಂತಹ ಒಂದು ಆದೇಶಕ್ಕೆ ತಡೆಯಾಜ್ಞೆಯನ್ನು ಕೊಟ್ಟಿರ್ತಕ್ಕಂಥದ್ದು. ಜೊತೆಗೆ ಎದುರುದಾರರಿಗೆ ಸುಮಾರು 1 ತಿಂಗಳ ಕಾಲ ಒಂದು ಮೇಲ್ಮನವಿ ಸಲ್ಲಿಸಲಿಕ್ಕೆ ಒಂದು ಅವಕಾಶವನ್ನು ಕೂಡ ಇದೀಗ ಏನು ರಾಜ್ಯ ಹೈಕೋರ್ಟ್ ಕೊಟ್ಟಿರ್ತಕ್ಕಂಥದ್ದು. ಹಾಗಾಗಿನೇ ಸಹಜವಾಗಿನೇ ಎದುರುದಾರರು ಮತ್ತೆ ದೂರುದಾರರು ಇಬ್ರು ಕೂಡ ಖಂಡಿತ ಸುಪ್ರೀಂ ಕೋರ್ಟ್ ನಲ್ಲಿ ಮತ್ತೊಂದು ಸುತ್ತಿನ ಒಂದು ಕಾದಾಟವನ್ನ ಎಲ್ಲರೂ ಕೂಡ ಒಂದು ಎದುರು ನೋಡಬಹುದಾಗಿದೆ. ಮತ್ತೆ ಈ ಒಂದು ವಿಚಾರಣದ ಒಂದು ವಿವರಗಳನ್ನ ಹೇಳೋದಾದ್ರೆ ಏನು 2023ರ ಒಂದು ವಿಧಾನಸಭಾ ಚುನಾವಣೆ ಒಂದು ಫಲಿತಾಂಶ ಘೋಷಣೆಯಲ್ಲಿ ಬಹಳಷ್ಟು ಒಂದು ನಿರ್ಲಕ್ಷ್ಯ ಆಗಿದೆ, ಮತ್ತೆ ಬಹಳಷ್ಟು ಲೋಪ ಕೂಡ ಆಗಿದೆ, ಮತ್ತೆ ಇಲ್ಲಿ ಬಹಳಷ್ಟು ಒಂದು ಕಾನೂನು ಬಾಹಿರ ಚಟುವಟಿಕೆಗಳು ಆಗಿದೆ ಅಂತಕ್ಕಂಥ ನಿಟ್ಟಿನಲ್ಲಿ ಅದು ಮಾಲೂರಿನ ಬಿಜೆಪಿ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಿದಂತಹ ಮಂಜುನಾಥ್ ಗೌಡ ಅವರು ಏನು ರಾಜ್ಯ ಹೈಕೋರ್ಟ್ಗೆ ಒಂದು ದೂರನ್ನ ಸಲ್ಲಿಸ್ತಾರೆ. ಆ ಒಂದು ದೂರಿಗೆ ಸಂಬಂಧಪಟ್ಟಂತೆ ಸುಮಾರು 2 ವರ್ಷಗಳ ಕಾಲ ಏನು ವಾದ ಮತ್ತೆ ಪ್ರತಿವಾದ ನಡೆಯುತ್ತೆ. ಆ ಒಂದು ವಾದ ಮತ್ತೆ ಪ್ರತಿವಾದ ನಂತರ ನಿನ್ನೆ ಈಗ ಹೈಕೋರ್ಟ್ ಇದೀಗ ಸ್ಪಷ್ಟ ಒಂದು ಆದೇಶವನ್ನು ಕೊಟ್ಟಿರ್ತಕ್ಕಂಥದ್ದು. 4 ವಾರಗಳಲ್ಲಿ ರೀಕೌಂಟಿಂಗ್ ಅನ್ನ ಮಾಡಿ ಅಂತಕ್ಕಂಥ ಒಂದು ನಿಟ್ಟಿನಲ್ಲಿ ಇದೀಗ ಏನು ಹೈಕೋರ್ಟ್ ಆದೇಶ ಕೂಡ ಮಾಡಿರ್ತಕ್ಕಂಥದ್ದು. ಮತ್ತೆ ಹೈಕೋರ್ಟ್ ತಮ್ಮ ಒಂದು ಆದೇಶದಲ್ಲಿ ಕೆಲವೊಂದು ವಿಚಾರಗಳನ್ನ ಇಲ್ಲಿ ಬಹಳಷ್ಟು ಒಂದು ಸ್ಪಷ್ಟವಾಗಿ ಉಲ್ಲೇಖ ಮಾಡಿದೆ. ಈ ಒಂದು ಚುನಾವಣಾ ಒಂದು ಫಲಿತಾಂಶದಲ್ಲಿ ಕೆಲವೊಂದಷ್ಟು ಅಂಶಗಳನ್ನ ಇಲ್ಲಿ ಮರೆಮಾಚತಕ್ಕಂಥ ಕೆಲಸ ಆಗಿರ್ತಕ್ಕಂಥದ್ದು. ಪ್ರಕರಣ ಪ್ರಮುಖವಾಗಿ ಏನು ಕೆಲವೊಂದು ವಿಡಿಯೋಗಳನ್ನ ಮಾಡಬೇಕಾಗಿತ್ತು, ವಿಡಿಯೋಗ್ರಫಿಯನ್ನ ಮಾಡಿಸ್ಬೇಕಾಗಿತ್ತು. ಆ ಒಂದು ವಿಡಿಯೋನ ಒಂದು ಸಾಕ್ಷ್ಯಗಳು ಬಹಳಷ್ಟು ಇಲ್ಲಿ ಇಲ್ಲ, ಮತ್ತೆ ವಿಡಿಯೋಗಳನ್ನ ಕೇಳಿದ್ರು ಕೂಡ ಇಲ್ಲ ಅಂತಕ್ಕಂಥ ಮಾತನ್ನು ಕೂಡ ಹೇಳಿರ್ತಕ್ಕಂಥದ್ದು. ಜೊತೆಗೆ 17C ಒಂದು ಫಾರ್ಮ್ಗಳಲ್ಲಿ ಏನು ಅಲ್ಲಿ ಸಹಿಗಳನ್ನು ಕೂಡ ಮೇಂಟೈನ್ ಮಾಡಿರೋದಿಲ್ಲ. ಹಾಗಾಗಿ ಇಲ್ಲಿ ಬಹಳಷ್ಟು ಸಮಯದ ಒಂದು ಅವಕಾಶ ಇದ್ರೂ ಕೂಡ ಇದನ್ನ ಯಾಕೆ ಮೇಂಟೈನ್ ಮಾಡಿಲ್ಲ ಅಂತಕ್ಕಂಥ ಒಂದು ನಿಟ್ಟಿನಲ್ಲಿ ಬಹಳಷ್ಟು ಒಂದು ಅನುಮಾನ ಕೂಡ ಈಗ ಕಾಡಿರ್ತಕ್ಕಂಥದ್ದು. ಹಾಗಾಗಿನೇ ಸಹಜವಾಗಿ ಏನು ಅರ್ಜಿದಾರರು ರೀಕೌಂಟಿಂಗ್ಗೆ ಒಂದು ಮನವಿಯನ್ನು ಸಲ್ಲಿಸಿದ್ದಾರೆ. ಆ ಒಂದು ಅರ್ಜಿಯನ್ನು ಇದೀಗ ಪುರಸ್ಕಾರ ಮಾಡಿರ್ತಕ್ಕಂಥದ್ದು. ಹಾಗಾಗಿನೇ ಏನು ಎದುರುದಾರರಿಗೂ ಕೂಡ ಇದೀಗ ಮೇಲ್ಮನವಿ ಸಲ್ಲಿಸಲಿಕ್ಕೆ ಏನು ಹೈಕೋರ್ಟ್ 1 ತಿಂಗಳ ಒಂದು ಕಾಲಾವಕಾಶ ಕೂಡ ಕೊಟ್ಟಿರ್ತಕ್ಕಂಥದ್ದು. ಸಹಜವಾಗಿ ಇದೀಗ ಏನು ಈ ಒಂದು ಅರ್ಜಿಯನ್ನು ಸಲ್ಲಿಸಿರ್ತಕ್ಕಂಥ ಮಾಲೂರಿನ ಮಾಜಿ ಶಾಸಕ ಮಂಜುನಾಥ್ ಗೌಡ ಅವರ ಬಣಕ್ಕೆ ಮತ್ತೆ ಅವರಿಗೆ ಇದು ಬಹಳಷ್ಟು ಒಂದು ಸಂತೋಷ ಕೂಡ ಆಗಿರ್ತಕ್ಕಂಥದ್ದು. ಯಾಕೆಂತ ಹೇಳಿದ್ರೆ ಅವರು ಹೇಳುವಂಥದ್ದು ಏನು ಮತ ಎಣಿಕೆ ಪ್ರಕ್ರಿಯೆಯಲ್ಲಿ ಬಹಳಷ್ಟು ಲೋಪಗಳಾಗಿದೆ, ನಮಗೆ ಬರಬೇಕಾಗಿರ್ತಕ್ಕಂಥ ಮತಗಳೇ ಅಲ್ಲದೆ ಏನು ಇಂಡಿಪೆಂಡೆಂಟ್ ಕ್ಯಾಂಡಿಡೇಟ್ಗಳು ತೆಗೆದುಕೊಳ್ತಕ್ಕಂಥ ಮತಗಳನ್ನ ಏನು ಈಗ ಗೆದ್ದಿರ್ತಕ್ಕಂಥ ಅಭ್ಯರ್ಥಿ ಕಡೆಗೆ ಹಾಕಿಸಿ ಅವರು ಈಗ ಕಾಂಗ್ರೆಸ್ ಅಭ್ಯರ್ಥಿಯನ್ನ ಗೆಲ್ಲಿಸುವಂತ ಒಂದು ಕೆಲಸವನ್ನ ಮಾಡಿದ್ದಾರೆ ಅಂತಕ್ಕಂಥ ಒಂದು ಗಂಭೀರ ಆರೋಪವನ್ನ ಇದೀಗ ಮಾಲೂರಿನ ಮಾಜಿ ಶಾಸಕ ಮಂಜುನಾಥ್ ಗೌಡ ಅವರು ಮಾಡ್ತಾ ಇರತಕ್ಕಂಥದ್ದು. ಈ ನಿಟ್ಟಿನಲ್ಲಿ ಏನು ರಾಹುಲ್ ಗಾಂಧಿ ಅವರು ಇನ್ನು ರಾಜ್ಯ ಸೇರಿದಂತೆ ದೇಶಾದ್ಯಂತ ಒಂದು ಮತಗಳತನ ಒಂದು ವಿರುದ್ಧವಾಗಿ ಒಂದು ಬೃಹತ್ ಒಂದು ಹೋರಾಟವನ್ನು ಮಾಡ್ತಾ ಇದ್ದಾರೆ. ಈ ನಿಟ್ಟಿನಲ್ಲಿ ಕಾಂಗ್ರೆಸ್ನ ಒಂದು ಮತಗಳತನ ಕೋಲಾರ ಜಿಲ್ಲೆಯ ಮಾಲೂರು ಕ್ಷೇತ್ರದಲ್ಲಿ ಆಗಿದೆ ಅಂತಕ್ಕಂಥ ಒಂದು ಮಾತನ್ನ ಇದೀಗ ಮಂಜುನಾಥ್ ಗೌಡ ಅವರು ಹೇಳ್ತಾ ಇರತಕ್ಕಂಥದ್ದು. ಜೊತೆಗೆ ರೀಕೌಂಟಿಂಗ್ ಆದ್ರೆ ಖಂಡಿತ ನಾನು 300 ಮತಗಳ ಅಂತರದಿಂದ ಗೆಲ್ತೀನಿ ಅಂತಕ್ಕಂಥ ಒಂದು ವಿಶ್ವಾಸವನ್ನು ಕೂಡ ಅವರು ಇದೀಗ ವ್ಯಕ್ತಪಡಿಸ್ತಾ ಇರತಕ್ಕಂಥದ್ದು. ಮಾನ್ಯ ಉಚ್ಚ ನ್ಯಾಯಾಲಯ ಆದೇಶ ಮಾಡಿದೆ. ಆಮೇಲೆ ಇಲ್ಲಿ ಏನು ಇರೆಗ್ಯುಲಾರಿಟೀಸ್ ಇದೆ, ವಿಡಿಯೋ ಕ್ಲಿಪ್ಸ್ ಮಿಸ್ಸಿಂಗ್ ಆಗಿರೋದು, ಕೌಂಟಿಂಗಲ್ಲಿ ಏನೇನು ನ್ಯೂನತೆಗಳಿದೆ ಅದನ್ನೆಲ್ಲ ಗಮನದಲ್ಲಿಟ್ಕೊಂಡು ಡಿಸ್ಟಿಕ್ ಎಲೆಕ್ಷನ್ ಆಫೀಸರ್ ಮೇಲೆ ಸ್ಟ್ರಿಕ್ಚರ್ಸ್ ಪಾಸ್ ಮಾಡಿದ್ದಾರೆ. ಆಮೇಲೆ ಈ ಎಲೆಕ್ಷನ್ನೇ ಅಸಿಂಧು ಅಂತೇಳಿದ್ದಾರೆ. 4 ವಾರದೊಳಗಡೆ ರೀಕೌಂಟ್ ಮಾಡಬೇಕು ಅಂತೇಳಿದ್ದಾರೆ. ಸೊ ಇದೆಲ್ಲ ಅವರೆಲ್ಲ ತುಂಬ ಡ್ರ್ಯಾಗ್ ಮಾಡಿದ್ರು. ಏನು ಮಾನ್ಯ MLA ಅವರು ಶಾಸಕರು ಸಾಕಷ್ಟು ಎಳೆದಾಡಿದ್ರು. ಬಟ್ ಡಿಲೇ ಆಯಿತು ಅಷ್ಟೇ, ಡಿಲೇ ಆಗಲಿಲ್ಲ. ಜಸ್ಟಿಸ್ ಕ್ಯಾನ್ ಬಿ ಡಿಲೇಡ್ ಬಟ್ ನಾಟ್ ಡೆನೇಡ್ ಅಂತ ನಮಗೆ ನ್ಯಾಯ ಸಿಕ್ಕಿದೆ. ಮುಂದಿನ ದಿನಗಳಲ್ಲಿ ನಾನು MLA ಆಗೋದಲ್ಲ, ಈ ಡೆಮೋಕ್ರಸಿ ಅನ್ನೋ ಒಂದು ಇದನ್ನು ಹಾಳು ಮಾಡೋಕ್ಕೆ ಕೊಟ್ಟಿದ್ದಾರಲ್ಲ, ನಾಶ ಮಾಡೋಕ್ಕೆ ಕೊಟ್ಟಿದ್ದಾರಲ್ಲ, ಅವರ ವಿರುದ್ಧ ಇದು ಹೋರಾಟ. ಬಟ್ ಈಗಾಗಲೇ ಪ್ರೂವ್ ಆಗಿಬಿಟ್ಟಿದೆಯಲ್ಲ, ವಿಡಿಯೋಗ್ರಫಿ ಕಳ್ತನ ಆಗಿರೋದು, ಏನೇನು ಇವರೆಲ್ಲ ಗಲೀಜು ಕೆಲಸ ಮಾಡಿದ್ದಾರೆ ಅದು ನ್ಯಾಯಾಲಯ ಗಮನಕ್ಕೆ ಬಂದಿದೆ. ಅದನ್ನು ನೋಡಿ ಎಲೆಕ್ಷನ್ನೇ ಇಲ್ಲ, ಅಸಿಂಧು ಅಂತಲೇ ಮಾಡಿದ್ದಾರೆ, ಸೆಟಸೈಡ್ ಮಾಡಿದ್ದಾರೆ. ಹಾಗಾಗಿ ಸುಪ್ರೀಂ ಕೋರ್ಟ್ ಗಮನಕ್ಕೂ ಇದನ್ನೆಲ್ಲ ತರ್ತೀವಿ ಅಷ್ಟೇ. ಅವ್ರು ಹೋಗ್ತಾರೆ. ಯಾವಾಗೂ ನಿಮ್ಮ ಮುಂದೆ ಎಲ್ಲ ಹೇಳೋದೇನೆಂದರೆ ನಾನು ಆಕೆ ಇಲ್ಲ, ನನ್ನ ಕೈಯಲ್ಲಿ ಯಾರೋ ಸೈನ್ ಹಾಕ್ಸ್ಕೊಂಡು ಹೋಗ್ಬಿಟ್ಟು ಅವ್ರ ಥರ ಹೇಳ್ತಾರೆ. ಈಗ ನೋಡಿ ಮತ್ತೆ ಎಲ್ಲ ಕರೆಕ್ಟಾಗಿದ್ದರೆ ರೀಕೌಂಟ್ ಮಾಡಿ ಅಂತ ಹೇಳ್ಬೋದಲ್ಲ ಅವರು, ಅಲ್ವಾ? ಅವ್ರಿಗೆ ಮೊದಲಿಂದ ಇಲ್ಲ ಅಂತಲ್ಲ ಹೇಳ್ತಾ ಇದ್ದೀನಿ ನಿಮ್ಮ ಹತ್ರ ಎಲ್ಲ, ಈಗ ಸಲ್ಲಿಸ್ತೀವಿ ಅಂತ ಹೇಳ್ತಾ ಇರೋದು. ಸಲ್ಲಿಸಲಿ, ಅವ್ರಿಗೆ ಅವಕಾಶ ಇದೆ. ತಪ್ಪಾಗಿದ್ದರೆ ಶಿಕ್ಷೆ ಆಗಬೇಕು. ಬರೀ ಇದಲ್ಲ, ಏನೇನು ಅವ್ಯವಹಾರಗಳಾಗಿದೆಯೋ ಎಲ್ಲದರ ವಿರುದ್ಧ ಹೋರಾಟ ಮಾಡ್ತೀವಿ.
ರಾಹುಲ್ ಗಾಂಧಿಯವ್ರು ಹೇಳ್ತಾ ಇದ್ದಲ್ಲ ಮತ ಕಳ್ತನ ಆಗಿದೆ ಅಂತ. ನೋಡ್ರಿ ಇಲ್ಲಿ ಮಾಲೂರಲ್ಲಿ ಆಗಿರೋದು, ಮಾಡೋದು ಇವರೇ, ಹೇಳೋದು ಬಿ ಜೆ ಪಿಯವ್ರ ಮೇಲೆ. ನನಗೆ ಬಂದಿರೋ ಇನ್ಫಾರ್ಮೇಷನ್ ಪ್ರಕಾರ 300 ಆಟ್ ವೋಟ್ಸಲ್ಲಿ ನಾನು ಗೆಲ್ತೀನಿ ಅಂತ. 108 ವೋಟ್ಸಲ್ಲಿ ಗೆದ್ದಿದ್ದೆ ಅಂತ ಹೇಳಿದರು ಯಾವಾಗ ಫಸ್ಟು. ಆಮೇಲೆ ಈಗ ನನಗೆಲ್ಲ ಬಂದಿರೋದ ಪ್ರಕಾರ 300 ಚಿಲ್ಲರೆ ಓಟಲ್ಲಿ ಗೆಲ್ತೀವಿ ಅಂತ. ಇನ್ನು ಇದೇ ವಿಚಾರವಾಗಿ ಏನು ಮಾಲೂರಿನ ಹಾಲಿ ಶಾಸಕರು ಆಗಿರ್ತಕ್ಕಂಥ ನಂಜೇಗೌಡ ಅವರು ಕೆರಳಿ ಕೆಂಡವಾಗಿದ್ದಾರೆ. ಯಾಕಂತ ಹೇಳಿದ್ರೆ ನಿನ್ನೆಯಿಂದಲೂ ಕೂಡ ಇಲ್ಲಿವರೆಗೂ ಕೂಡ ಮಾಲೂರು ಕ್ಷೇತ್ರದ ಮತ್ತೆ ಕೋಲಾರದಲ್ಲಿ ಬಿಜೆಪಿ ನಾಯಕರು ಸೇರಿದಂತೆ ಮಂಜುನಾಥ್ ಗೌಡ ಅವರ ಅಭಿಮಾನಿಗಳು ಬಹಳಷ್ಟು ಕಡೆ ಪಟಾಕಿಯನ್ನ ಸಿಡಿಸಿ ಮತ್ತೆ ಸಿಹಿಯನ್ನು ಹಂಚಿ ಒಂದು ಸಂಭ್ರಮಾಚರಣೆಯನ್ನು ಮಾಡ್ತಾ ಇದ್ದಾರೆ. ಅದಕ್ಕೆ ತಿರುಗೇಟನ್ನು ಕೊಟ್ಟಿರ್ತಕ್ಕಂಥ ಏನು ಮಾಲೂರಿನ ಹಾಲಿ ಶಾಸಕರು ಆಗಿರ್ತಕ್ಕಂಥ ನಂಜೇಗೌಡ ಅವರು ನನ್ನನ್ನ ಮಾಜಿ ಶಾಸಕರು ಅಂತ ಹೈಕೋರ್ಟ್ ಇಲ್ಲಿ ಘೋಷಣೆ ಮಾಡಿಲ್ಲ. ಜೊತೆಗೆ ಮಂಜುನಾಥ್ ಗೌಡ ಅವರು ಇಲ್ಲಿ ಚುನಾವಣೆಯಲ್ಲಿ ಗೆದ್ದು ಬೀಗಿದ್ದಾರೆ ಅಂತಕ್ಕಂಥ ಒಂದು ಘೋಷಣೆಯನ್ನು ಮಾಡಿಲ್ಲ. ಕಾರಣ ಅರ್ಥವಿಲ್ಲದಂತಹ ಒಂದು ಸಂಭ್ರಮಾಚರಣೆಯನ್ನ ಇಲ್ಲಿ ಮಾಡ್ಲಾಗ್ತಾ ಇರ್ತಕ್ಕಂಥದ್ದು. ಖಂಡಿತ ಚುನಾವಣೆಯಲ್ಲಿ ನಾವು ಯಾವುದೇ ರೀತಿಯಲ್ಲೂ ಕೂಡ ಮತಗಳತನ ಅಂತಕ್ಕಂಥ ನಿಟ್ಟಿನಲ್ಲಿ ಎಲ್ಲೂ ಕೂಡ ನಾನು ಖಂಡಿತ ಈ ಒಂದು ಅಕ್ರಮ ಎಸಗಿಲ್ಲ. ಜೊತೆಗೆ ಈ ಒಂದು ರೀಕೌಂಟಿಂಗ್ ಆದ್ರೆ ಖಂಡಿತ ಅದಕ್ಕೆ ನಾನು ಸ್ವಾಗತವನ್ನು ಮಾಡ್ತಾನೆ. ಮತ್ತೆ ರೀಕೌಂಟಿಂಗ್ ನಲ್ಲಿ ಈಗಿರ್ತಕ್ಕಂಥ ಏನು ಗೆಲುವಿನ ಒಂದು ಅಂತರನಿದೆ 248 ಮತಗಳಂತರದಿಂದ ಮತ್ತೆ ನಾನು ಗೆಲ್ತೀನಿ, ಮತ್ತೆ ಮಂಜುನಾಥ್ ಗೌಡ ಅವರನ್ನ 3ನೇ ಬಾರಿಗೆ ಮತ್ತೆ ನಾನು ಸೋಲಿಸ್ತೀನಿ ಅಂತಕ್ಕಂಥ ಮಾತನ್ನು ಕೂಡ ಇದೀಗ ಏನು ಮಾಲೂರಿನ ಹಾಲಿ ಶಾಸಕ ಕೆ.ವೈ. ನಂಜೇಗೌಡ ಹೇಳ್ತಾ ಇರ್ತಕ್ಕಂಥದ್ದು. ಜೊತೆಗೆ ಏನು ಈಗಾಗಲೇ ರಾಜ್ಯ ಹೈಕೋರ್ಟ್ ಈಗಾಗಲೇ ಏನು ಶಾಸಕರ ಸ್ಥಾನವನ್ನ ಒಂದು ಅಸಿಂಧುಗೊಳಿಸಿರ್ತಕ್ಕಂಥದ್ದು. ಜೊತೆಗೆ ಏನು ರೀಕೌಂಟಿಗೆ ಒಂದು ಆದೇಶವನ್ನು ಮಾಡಿದೆ. ಇದರ ವಿರುದ್ಧ ನಾನು ಸುಪ್ರೀಂ ಕೋರ್ಟ್ಗೆ ಏನು ನಾಳೆನೇ ಒಂದು ಮೇಲ್ಮನವಿಯನ್ನು ಸಲ್ಲಿಸ್ತೀನಿ. ಖಂಡಿತ ನ್ಯಾಯಾಂಗ ಹೋರಾಟವನ್ನು ಮಾಡ್ತೀನಿ. ನ್ಯಾಯಾಂಗ ಹೋರಾಟದ ಮೇಲೆ ನನಗೆ ನಂಬಿಕೆ ಇದೆ. ನ್ಯಾಯಾಂಗ ಹೋರಾಟದಲ್ಲಿ ನಾನು ಖಂಡಿತ ಗೆದ್ದೇ ಗೆಲ್ತೀನಿ ಅಂತಕ್ಕಂಥ ಮಾತನ್ನು ಕೂಡ ಇದೀಗ ಮಾಲೂರಿನ ಶಾಸಕರು ಆಗಿರ್ತಕ್ಕಂಥ ಕೆ.ವೈ. ನಂಜೇಗೌಡ ಹೇಳ್ತಾ ಇರ್ತಕ್ಕಂಥದ್ದು. ಕೌಂಟಿಂಗ್ ಮಾಡಿರೋ ಸರಿಯಿಲ್ಲ ಅಂತೇಳಿ ಅಪೀಲ್ ಹೋಗಿದ್ದಾರೆ, ಕೋರ್ಟ್ಗೆ ಹೋಗಿದ್ದಾರೆ. ಕೌಂಟಿಂಗ್ ಅಂತ ಏನಾದರೂ ಮಾಡಿ ಅಂತ ಆದೇಶ ಆದರೆ ನನಗೂ ಅಂಥ ಅವಕಾಶ ಬೇಕು. 2 ಸಾರಿ ಸೋಲಿಸಿದ್ದೀನಿ, 3ನೇ ಸಾರಿ ಕೂಡ ಸೋಲಿಸ್ತೀನಿ. ಕೌಂಟಿಂಗ್ ಮೇಲೆ ನನಗೆ ನಂಬಿಕೆ ಇದೆ. ಕೌಂಟಿಂಗಲ್ಲಿ ನಾವು ಯಾರೂ ಏನೂ ಮಾಡಿಲ್ಲ ಅಂಥೇಳಿ ನಾನು ಹೇಳಿದ್ದೆ. ಇವತ್ತು ಅದನ್ನೇ ಹೇಳ್ತೀನಿ. ಆದರೆ ಈ ಕೌಂಟಿಂಗ್ ಅಂತೂ ಮಾಡಿದೆ ಅಸಿಂಧು ಅಂತೇಳಿ ಏನು ಮಾಡಿದ್ದಾರೆ, ಎಲೆಕ್ಷನ್ ಪ್ರೊಸೀಜರೇ ಅಸಿಂಧು ಅಂತ ಏನು ಮಾಡಿದ್ದಾರೆ ಕೋರ್ಟು, ಅದರಿಂದ ನಾನು ಸುಪ್ರೀಂ ಕೋರ್ಟ್ಗೆ ಅಪೀಲ್ ಹೋಗ್ತಾ ಇದ್ದೀನಿ. ಇದಾಗೆಲ್ಲ ಕಳ್ತನ ಮಾಡೋದು ಏನಿದ್ರು ಬಿ ಜೆ ಪಿಯವ್ರಿಗೆ ಗೊತ್ತು, ಮತ್ತು ಹೊಸಕೋಟೆಯವ್ರಿಗೆ ಗೊತ್ತು. ಮಾಲೂರು ತಾಲೂಕಲ್ಲಿ ಬೈಚೇಗೌಡ್ರ ಮನೆ, ಎಲ್ಲೇಗೌಡ್ರ ಮಗ, ನಂಜೇಗೌಡ್ರಿಗೆ ಗೊತ್ತೇ ಇಲ್ಲ. ಇದೆಲ್ಲ ನಾವು ಕ್ರಿಮಿನಲ್ಸ್ ಅಲ್ಲ, ನಮ್ಮದೇ ಆದ ನಮ್ಮ ಮನೆ ಇತಿಹಾಸ ಇದೆ. ಅದೆಲ್ಲ ಅವ್ರಿಗೆ ಗೊತ್ತಿದೆ, ಹೊಸಕೋಟೆಯವರಿಗೆ. ಅದು ಬಿ ಜೆ ಪಿ ಅವ್ರಿಗೆ ಗೊತ್ತಿದೆ. ನಾವು ಯಾವ ಮತ ಕಳ್ತನ ಮಾಡಿಲ್ಲ, ವಾಮ ಮಾರ್ಗದಲ್ಲಿ ಗೆದ್ದಿಲ್ಲ. ರಿಯಲ್ಲಿ 248 ಟೋಟಲ್ ನನ್ನ ತಾಲೂಕಿನ ಜನತೆ ಗೆಲ್ಲಿಸಿದ್ದಾರೆ. ಹೊಸಕೋಟೆಯವರೆಲ್ಲ ನಾನು ಗೆಲ್ಲಿಸಿರೋದು. ಆ 248 ಓಟು ನಾನು ಮತ್ತೆ ಕೌಂಟಿಂಗ್ ಸಂದರ್ಭ ಬಂದರೆ ಮತ್ತೆ ನಾನೇ ಗೆಲ್ತೀನಿ. ಮಾಲೂರು ವಿಧಾನಸಭಾ ಕ್ಷೇತ್ರದ ರೀಕೌಂಟಿಂಗ್ ಸಂಬಂಧಪಟ್ಟಂತೆ ಮಾಲೂರಿನ ಸ್ವಾಭಿಮಾನಿ ಜನತಾ ಪಕ್ಷದ ಮುಖಂಡ ಹೂಡಿ ವಿಜಯಕುಮಾರ್ ಅವರು ಕೂಡ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಖಂಡಿತ ಇಲ್ಲಿ ಒಂದು ಮತಗಳತನ ಆಗಿದೆ ಅಂತಕ್ಕಂಥ ಒಂದು ಅನುಮಾನ ಇದೀಗ ನಮ್ಮನ್ನು ಕೂಡ ಕಾಡ್ತಾ ಇದೆ. ಖಂಡಿತ ಈ ಬಗ್ಗೆ ಒಂದು ಪಾರದರ್ಶಕ ಒಂದು ತನಿಖೆ ಕೂಡ ಆಗಲಿ, ಮತ್ತೆ ನಾವೆಲ್ಲರೂ ಕೂಡ ಒಂದು ರೀಕೌಂಟಿಂಗ್ ಅನ್ನ ನಿರ್ಧಾರವನ್ನ ಸ್ವಾಗತ ಮಾಡ್ತೀವಿ ಅಂತಕ್ಕಂಥ ಮಾತನ್ನು ಕೂಡ ಅವ್ರು ಹೇಳ್ತಾ ಇರ್ತಕ್ಕಂಥದ್ದು. ಏನು ನಿನ್ನೆ ಹೈಕೋರ್ಟ್ ಒಂದು ತೀರ್ಮಾನ ಕೊಟ್ಟಿದೆ. ಶಾಸಕರ ಒಂದು ಸ್ಥಾನಕ್ಕೆ ಅಸಿಂಧು ಎಂಬ ಹೈಕೋರ್ಟ್ ತೀರ್ಮಾನ ತಗೊಂಡಿದೆ. ಹಾಗೆಯೇ ಮರು ಎಣಿಕೆ ಕೂಡ ಆದೇಶ ಮಾಡಿದ್ದಾರೆ ಹೈಕೋರ್ಟು. ಏನಿಗೆ ಅವ್ರಿಗೇನು ಇವಾಗ ಒಂದು 30 ದಿವಸ ಕಾಲಾವಕಾಶ ಕೊಟ್ಟಿದ್ದಾರೆ. ಆ 30 ದಿವಸದೊಳಗಡೆ 30 ದಿವಸದ ನಂತರ ಈ ಒಂದು ರೀಕೌಂಟ್ ಆಗಬೇಕು ಅಂತ ಈಗಾಗಲೇ ಆದೇಶ ಕೊಟ್ಟಿರೋದ್ರಿಂದ ನಮ್ಮ ಏನು ಈ ರೀಕೌಂಟಲ್ಲಿ ಏನೆಲ್ಲ ವ್ಯತ್ಯಾಸಗಳಾಗಿದೆ ಅಂತೇಳ್ಬಿಟ್ಟು ಇವತ್ತು ಮತದಾನ ಕಳ್ತನ ಆಗಿದೆ ಅಂತೇಳ್ಬಿಟ್ಟು ಹೇಳೋಂಥದ್ದು ಸುಮಾರು ಜನ ಮಾತಾಡೋಂಥದ್ದು ಗಮನಿಸ್ತಾ ಇದ್ದೀವಿ. ಎಲ್ಲೋ ಒಂದು ಕಡೆ ನಮ್ಮ ಒಂದು ಮತ 15ನೇ ಒಂದು ರೌಂಡ್ವರೆಗೂ ನಾವು ಲೀಡಲ್ಲಿದ್ದಿದ್ದು. 15ನೇ ರೌಂಡಲ್ಲಿ 4010 ಓಟು ಲೀಡಲ್ಲಿದ್ದೀವಿ ಅಂತ ಹೇಳ್ಬಿಟ್ಟು ಸೋಷಿಯಲ್ ಮೀಡಿಯಾದಲ್ಲೆಲ್ಲ ನಾನು ಗಮನಿಸ್ತಾ ಇದ್ದೆ. ಅದಾದಮೇಲೆ 16ನೇ ರೌಂಡ್ಗೆ 10 ಓಟಿಗೆ ಬಂದ್ರಿ. ಅದು ಎಲ್ಲಿ ಇವಾಗ ಇವರೆಲ್ಲ ಹೇಳೋದು ನೋಡಿದ್ರೆ ನಮ್ಮ ಓಟ್ನ ಎಲ್ಲಿ ಕಳ್ತನ ಮಾಡಿದ್ದಾರೆ ಅನ್ನೋದು ನಮಗೂ ಕೂಡ ಈಗ ಡೌಟ್ ಬರ್ತಾ ಇದೆ. ಆದರೂ ಸಹ ಇವತ್ತು ಹೈಕೋರ್ಟು ತೀರ್ಮಾನ ಕೊಟ್ಟಿದೆ. ರೀಕೌಂಟ್ ಆಗ್ಬೇಕಂತ ತೀರ್ಮಾನ ಕೊಟ್ಟಿರೋದ್ರಿಂದ ಒಂದು ಕಾದ್ ನೋಡೋಣ. ಒಟ್ಟಾರೆಯಾಗಿ ಕೋಲಾರ ಜಿಲ್ಲೆಯ ಮಾಲೂರು ವಿಧಾನಸಭಾ ಕ್ಷೇತ್ರದ ಒಂದು ರೀಕೌಂಟಿಂಗಿಗೆ ಈಗಾಗಲೇ ರಾಜ್ಯ ಹೈಕೋರ್ಟ್ಗೆ ಆದೇಶ ಮಾಡಿರ್ತಕ್ಕಂಥದ್ದು. ಜೊತೆಗೆ ಶಾಸಕರ ಒಂದು ಸ್ಥಾನವನ್ನು ಕೂಡ ಈಗಾಗಲೇ ಅಸಿಂಧುಗೊಳಿಸಿರ್ತಕ್ಕಂಥದ್ದು. ಮತ್ತೆ ತಮ್ಮದೇ ಒಂದು ಆದೇಶಕ್ಕೆ ಈಗಾಗಲೇ ಹೈಕೋರ್ಟ್ 1 ತಿಂಗಳ ಕಾಲ ಒಂದು ತಡೆಯಾಜ್ಞೆಯನ್ನು ಕೊಟ್ಟಿರ್ತಕ್ಕಂಥದ್ದು. ಈ ನಿಟ್ಟಿನಲ್ಲಿ ಏನು ಎದುರುದಾರರಿಗೆ ಮತ್ತೆ ದೂರುದಾರರಿಗೆ ಮತ್ತೆ ಒಂದು ಮೇಲ್ಮನವಿ ಸಲ್ಲಿಸಲಿಕ್ಕೆ ಒಂದು ತಿಂಗಳ ಒಂದು ಗಡುವನ್ನು ಕೂಡ ಹೈಕೋರ್ಟ್ ಕೊಟ್ಟಿರ್ತಕ್ಕಂಥದ್ದು. ಈ ನಿಟ್ಟಿನಲ್ಲಿ ಮತ್ತೊಂದು ಸುತ್ತಿನ ಒಂದು ಕಾನೂನು ಸಮರ ಕೂಡ ಆರಂಭವಾಗುತ್ತೆ. ಜೊತೆಗೆ ರೀಕೌಂಟಿಂಗ್ ಕೂಡ 4 ವಾರಗಳ
ದಿನಗಳಲ್ಲಾಗುತ್ತೆ. ಮುಂದೆ ಏನಾಗುತ್ತಾ ಅನ್ನೋದು ಕೂಡ ಖಂಡಿತ ಎಲ್ಲರಿಗೂ ಕೂಡ ಬಹಳಷ್ಟು ಒಂದು ಕುತೂಹಲ ಕೂಡ ಇಲ್ಲಿ ಕಾಡ್ತಾ ಇರತಕ್ಕಂಥದ್ದು. ಯಾಕೆ ಅಂತ ಹೇಳಿದ್ರೆ ಕೋಲಾರ ಜಿಲ್ಲೆಯ ಮಾಲೂರು ವಿಧಾನಸಭಾ ಕ್ಷೇತ್ರ ರಾಜ್ಯದ ಅತಿ ಸೂಕ್ಷ್ಮ ಮತಕ್ಷೇತ್ರದಲ್ಲಿ ಒಂದಾಗಿರ್ತಕ್ಕಂಥದ್ದು. ಆ ಒಂದು ಭಾಗದಲ್ಲಿ ಬಹಳಷ್ಟು ಒಂದು ಹಿಡಿತವನ್ನ ಹೊಂದಿರತಕ್ಕಂಥ ನಾಯಕರ ಮಧ್ಯೆ ಈ ಒಂದು ಹೋರಾಟ ಬಹಳಷ್ಟು ವರ್ಷಗಳಿಂದ ನಡೀತಾ ಇದೆ. ಹಾಗಾಗಿನೇ ಈ ಒಂದು ರೀಕೌಂಟಿಂಗ್ ಅನ್ನು ಕೂಡ ಇದೇ ಒಂದು ನಾಯಕರು ಮತ್ತೆ ಪ್ರತಿಸ್ಪರ್ಧಿಗಳು ಮತ್ತೆ ರಾಜಕೀಯ ನಾಯಕರು ಬಹಳಷ್ಟು ಒಂದು ಪ್ರತಿಷ್ಠೆಯಿಂದ ಸ್ವೀಕಾರ ಮಾಡಿರ್ತಕ್ಕಂಥದ್ದು. ಹಾಗಾಗಿನೇ ಈ ಒಂದು ರೀಕೌಂಟಿಂಗ್ ನ ವಿಚಾರವಾಗಿ ಇದೀಗ ಬಹಳಷ್ಟು ಕುತೂಹಲ ಕೂಡ ಕೆರಳಿಸಿರ್ತಕ್ಕಂಥದ್ದು. ರಘುರಾಜ್, ನ್ಯೂಸ್ 18 ಕೋಲಾರ.